ಎಲ್ಲರಿಗೂ ನಮಸ್ಕಾರ. ಥಟ್ ಅಂತ ಹೇಳಿ ಕ್ವಿಜ್ ಕಾರ್ಯಕ್ರಮಕ್ಕೆ ತಮಗೆಲ್ಲ ಸ್ವಾಗತ. ಹಿಂದೂ ಧರ್ಮದ ಸಾರಾಂಶವನ್ನು ತಿಳಿಯಬೇಕು ಅಂತ ಪ್ರಯತ್ನ ಪಡೋದಾದರೆ ಪ್ರಸ್ಥಾನತ್ರಯಿಯನ್ನು ಓದಬೇಕು. ಬ್ರಹ್ಮಸೂತ್ರಗಳು, ಉಪನಿಷತ್ತುಗಳು ಮತ್ತು ಭಗವದ್ಗೀತೆ. ಉಪನಿಷತ್ತುಗಳನ್ನು ಗೋವುಗಳು ಅಂತ ಪರಿಗಣಿಸಿದರೆ ಆ ಗೋವುಗಳಲ್ಲಿ ಇರುವ ಹಾಲನ್ನು ಕರೆದು ನಮಗೆ ಕೊಡ್ತಾನೆ ಕೃಷ್ಣ ಭಗವದ್ಗೀತೆಯ ರೂಪದಲ್ಲಿ. ಭಗವದ್ಗೀತೆಯನ್ನು ಅರ್ಥ ಮಾಡಿಕೊಳ್ಳೋದು ಅಷ್ಟು ಸುಲಭ ಅಲ್ಲ. 6 ಜನ ಅಂಧರು ಆನೆಯ ಸ್ವರೂಪವನ್ನು ತಿಳಿಯಲು ಹೋದ ಹಾಗೆ ಭಗವದ್ಗೀತೆಯನ್ನು ಯಾವ ದೃಷ್ಟಿಯಿಂದ ಓದ್ತೀರಿ? ಕೃಷ್ಣ ಭಗವಂತ ಅಂತ ಓದ್ತೀರಾ? ಭಗವದ್ಗೀತೆ ಒಂದು ಮನಃಶಾಸ್ತ್ರದ ಪುಸ್ತಕ ಅಂತ ಓದ್ತೀರಾ? ಒಂದು ಸಮಾಜಶಾಸ್ತ್ರದ ಪುಸ್ತಕ ಅಂತ ಓದ್ತೀರಾ? ಅಥವಾ ಕೇವಲ ಯುದ್ಧವನ್ನು, ಅಹಿಂಸೆಯನ್ನು ಬೋಧಿಸುವಂಥ ಕೃತಿ ಅಂತ ಓದ್ತೀರಾ? ಅಥವಾ ಮುಕ್ತಿಯನ್ನು ಕೊಡುವಂಥ ಕೃತಿ ಅಂತ ಓದ್ತೀರಾ? ವಿಭಿನ್ನ ರೀತಿಯಲ್ಲಿ ಓದೋದಕ್ಕೆ ಅವಕಾಶ ಇದೆ. ಈ ಎಲ್ಲವನ್ನೂ ಒಳಗೊಂಡಂಥ ಒಂದು ಒಳನೋಟವನ್ನು ಕೊಡುವಂಥ ಪುಸ್ತಕ ಕನ್ನಡದಲ್ಲಿ ಪ್ರಕಟವಾಗಿದೆ. ಮಹಾಯುದ್ಧಕ್ಕೆ ಮುನ್ನ ಲಕ್ಷ್ಮೀಶ ತೋಳ್ಪಾಡಿ ಅವರು ಭಗವದ್ಗೀತೆಯ ಬಗ್ಗೆ ಬರೆದಂಥ ಕೆಲವು ವಿಚಾರಗಳ ಕೃತಿ. ಕನ್ನಡ ಸಂಘ ಪುತ್ತೂರು ಅವರು ಕರೀತಾರೆ ಭಾಷಣ ಕೊಡಿ ಅಂತ. 3 ಭಾಷಣ ಕೊಟ್ಟು ಆ ಭಾಷಣಕ್ಕೆ ಮಾಡಿಕೊಂಡಿದ್ದಂಥ ಟಿಪ್ಪಣಿ ಏನಿತ್ತು ಅದನ್ನೇ ಲೇಖನ ರೂಪದಲ್ಲಿ ಪ್ರಕಟಿಸಿದ್ದಾರೆ. ಈಗ ಈ ಕಿರು ಹೊತ್ತಿಗೆ ನಮ್ಮ ಕೈಗೆ ದೊರೆತಿದೆ. ನೋಡೋದಕ್ಕೆ ಬಹಳ ಪುಟ್ಟ ಪುಸ್ತಕ, ಆದರೆ ಗಹನತೆಯಲ್ಲಿ ಆಳವಾದದ್ದು. ಖಂಡಿತ ಒಮ್ಮೆ ಓದೋಣ. ಕಾರ್ಯಕ್ರಮವನ್ನು ಆರಂಭಿಸ್ತಾ ಇದ್ದೇವೆ. ಸ್ಪರ್ಧಿಗಳ ಪರಿಚಯ. ಮೊದಲ ಸ್ಪರ್ಧಿ ನಾನು ಉದಯಾದಿತ್ಯ, ಮಂಡ್ಯದಿಂದ ಬಂದಿದ್ದೇನೆ. ನಾನು ಇಂಜಿನಿಯರಿಂಗ್ ಪದವೀಧರ. ನನ್ನ ಹವ್ಯಾಸಗಳು ಸಿನಿಮಾ ನೋಡೋದು, ಪುಸ್ತಕ ಓದೋದು ಮತ್ತು ಪ್ರವಾಸ. ಉದಯಾದಿತ್ಯ, ಕಾರ್ಯಕ್ರಮಕ್ಕೆ ಸ್ವಾಗತ ತಮಗೆ. ಮುಂದಿನ ಸ್ಪರ್ಧಿ. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಕೃಷಿತಾ ಶ್ರೀನಿವಾಸ್. ನಾನು ಸಕರಾಪಟ್ಟಣ ಗ್ರಾಮ, ಚಿಕ್ಕಮಗಳೂರು ಜಿಲ್ಲೆಯಿಂದ ಬಂದಿದ್ದೇನೆ. ವೃತ್ತಿಯಲ್ಲಿ ಸಾಫ್ಟ್ವೇರ್ ಇಂಜಿನಿಯರ್. ಹವ್ಯಾಸಗಳು ಚಲನಚಿತ್ರ ನೋಡುವುದು ಮತ್ತು ತೋಟಗಾರಿಕೆ. ಕೃಷಿತಾ ಅವರಿಗೆ ಸ್ವಾಗತವನ್ನು ಕೋರ್ತಾ ಇದ್ದೇವೆ. ನಮ್ಮ 3ನೆಯ ಸ್ಪರ್ಧಿ. ಎಲ್ಲರಿಗೂ ನಮಸ್ಕಾರಗಳು. ನನ್ನ ಹೆಸರು ದರ್ಶನ್ ಕೋಟಿ. ವೃತ್ತಿಯಲ್ಲಿ ಆಯುರ್ವೇದ ವೈದ್ಯ. ವಿಜಯನಗರ ಜಿಲ್ಲೆ ಹರಪನಹಳ್ಳಿ ತಾಲೂಕಿನಿಂದ ಬಂದಿದ್ದೇನೆ. ನನ್ನ ಹವ್ಯಾಸಗಳು ಚಿತ್ರಗೀತೆಗಳನ್ನು ಕೇಳುವುದು, ಕ್ರಿಕೆಟ್ ನೋಡುವುದು ಮತ್ತು ತಟ್ಟಂತೇಳಿ ಕಾರ್ಯಕ್ರಮವನ್ನು ನೋಡುವುದು. ದರ್ಶನ್ ಅವರಿಗೆ ಸ್ವಾಗತವನ್ನು ಕೋರ್ತಾ ಇದ್ದೇವೆ. 3 ಸಿದ್ಧವಾಗಿದ್ದರೆ ಕಾರ್ಯಕ್ರಮ ಆರಂಭಿಸೋಣ. ಮೊದಲಿಗೆ ನಿಯಮಗಳನ್ನು ಒಮ್ಮೆ ನೋಡಿಬಿಡೋಣ. ಒಟ್ಟು 10 ಪ್ರಶ್ನೆಗಳು. ಮೊದಲು ಬಜರ್ ಒತ್ತಿದವರಿಗೆ ಉತ್ತರ ನೀಡುವ ಅವಕಾಶ. ಪ್ರತಿ ಸರಿ ಉತ್ತರಕ್ಕೆ ಒಂದು ಪುಸ್ತಕ ಬಹುಮಾನ. ಆಯ್ಕೆಗಳು ಬರುವ ಮೊದಲೇ ಬಜರ್ ಒತ್ತಿ ಸರಿ ಉತ್ತರ ನೀಡಿದರೆ 2 ಪುಸ್ತಕ ಬಹುಮಾನ. 100 ಅಂಕ ಗಳಿಸಿದವರಿಗೆ ಒಂದು ಪುಸ್ತಕ ವಿಶೇಷ ಬಹುಮಾನ. ನಕಾರಾತ್ಮಕ ತಂತ್ರಗಳಿಗೆ ಅವಕಾಶವಿಲ್ಲ. ಇಂದಿನ ಕಾರ್ಯಕ್ರಮದಲ್ಲಿ ನಾವು ಕೊಡುವ ಎಲ್ಲ ಪುಸ್ತಕಗಳನ್ನು ನಮಗೆ ಕೊಟ್ಟವರು ಬಳ್ಳಾರಿಯ ಎನ್ ತಿಪ್ಪಣ್ಣ ಮತ್ತು ಎನ್ ಟಿ ಗೌರಮ್ಮ, ಮಾಜಿ MLC ಮತ್ತು ರಾಜ್ಯ ಅಧ್ಯಕ್ಷರು, ಅಖಿಲ ಭಾರತ ವೀರಶೈವ ಮಹಾಸಭೆ ಬೆಂಗಳೂರು. ಇವರಿಗೆ ಕೃತಜ್ಞತೆಗಳನ್ನು ಸಲ್ಲಿಸ್ತಾ ಮೊದಲ ಪುಸ್ತಕ, ಮೊದಲ ಪ್ರಶ್ನೆಯನ್ನು ನೋಡೋಣ. ಯಶಸ್ವಿ ಎನ್ನುವ ಕಾದಂಬರಿ ಸುಧಾಮೂರ್ತಿ ಬರೆದಿರುವಂಥದ್ದು. ಮೊದಲ ಪ್ರಶ್ನೆ ಈಗ ಬಂತು. ಕನ್ನಡ ವರ್ಣಮಾಲೆಯಲ್ಲಿ ಮೂರ್ಧನ್ಯದಿಂದ ಹುಟ್ಟುವ ಅಕ್ಷರಗಳು ಯಾವುವು? ಆಯ್ಕೆಗಳನ್ನು ನೋಡೋಣ. ಪವರ್ಗ, ಕವರ್ಗ, ಟವರ್ಗ, ಚವರ್ಗ. ಮೊದಲಿಗೆ ಕೃಷಿತ, ಆನಂತರ ಉದಯಾದಿತ್ಯ. ಕವರ್ಗ ಆಪ್ಷನ್ 2. ಯಾವುದಮ್ಮ? ಕವರ್ಗ. ಎರಡನೇದಾಗಿ ಉದಯಾದಿತ್ಯ. ಟವರ್ಗ. ಟವರ್ಗ ಅಂತ ಹೇಳ್ತಾ ಇದ್ದಾರೆ. ಉತ್ತರವನ್ನು ನೋಡೋಣ. ಟವರ್ಗ ಅನ್ನೋದು ಸರಿಯಾದ ಉತ್ತರ ಆಗಿತ್ತು. ಮೂರ್ಧ ಅಂತ ಹೇಳ್ತಂದ್ರೆ ತಲೆ, ಅಂಗುಳದ ಮಧ್ಯ ಅಥವಾ ಹಿಂಭಾಗದಿಂದ ಉತ್ಪಾದನೆಯಾಗುತ್ತೆ. ಒಂದು ಸಲ ಉಚ್ಚಾರ ಮಾಡುವಾಗ ನಾಲಿಗೆಯ ಸ್ಥಾನ, ಅದರ ಚಲನೆ, ಇದರ ಬಗ್ಗೆ ಚೂರು ಗಮನವನ್ನು ಕೊಡಬೇಕಾಗುತ್ತೆ. ಟ, ಠ, ಡ, ಢ, ಣ ಈ ಅಕ್ಷರಗಳನ್ನು ಉಚ್ಚಾರ ಮಾಡಬೇಕಾದ್ರೆ ನಾಲಿಗೆಯ ಚಲನೆಯನ್ನು ಒಮ್ಮೆ ಗಮನಿಸಿ ನೋಡಬೇಕು. ಮಕ್ಕಳಿಗೆ ಹೇಳಿಕೊಡುವಾಗ ಈ ನಾಲಿಗೆಯ ಚಲನೆಯ ಬಗ್ಗೆ ಅವರ ಗಮನವನ್ನು ಸೆಳಿಬೇಕು ನಾವು. ಆಗ ಸ್ಪಷ್ಟವಾಗಿ ಉಚ್ಚಾರ ಮಾಡೋದಕ್ಕೆ ಅವರು ಕಲಿತಾರೆ. ಈ ಟವರ್ಗದ ಜೊತೆಯಲ್ಲಿ
ರ ಮತ್ತು ಶ ಅಂತ ಏನು ಹೇಳ್ತೇವೆ, ಷಣ್ಮುಖ ಶ ಮತ್ತು ರ ಇವರೂ ಸಹ ಈ ಮೂರ್ಧನ್ಯದ ಒಂದು ಗುಂಪಿಗೆನೆ ಸೇರುತ್ತೆ. ಉದಯಾದಿತ್ಯ ಕೊಟ್ಟಿದ್ದಾರೆ, ಯಶಸ್ವಿ ಈ ಒಂದು ಪುಸ್ತಕವನ್ನು ಕೊಟ್ಟಿದ್ದೇವೆ. ಅಪೂರ್ವ ಪಶ್ಚಿಮ ಡಾಕ್ಟರ್ ಕೆ ಶಿವರಾಮ ಕಾರಂತ ಬರೆದಂಥ ಪುಸ್ತಕ ಈಗ ಕೊಡ್ತಾ ಇದ್ದೇವೆ. ನಮ್ಮ ಪ್ರಶ್ನೆ, ಕ್ರಿಸ್ತಶಕ 1450ರಲ್ಲಿ ಚತುರಾಸ್ಯ ನಿಘಂಟು ಇದನ್ನು ಯಾರು ಬರೆದರು? ಆಯ್ಕೆಗಳನ್ನು ನೋಡೋಣ. ವಿರಕ್ತ ತೋಂಟದಾರ್ಯ, ಲಿಂಗಣ್ಣ ಮಂತ್ರಿ, ನಾಗವರ್ಮ II, ಬೊಮ್ಮರಸ. ಮೊದಲಿಗೆ ಬೆಸರೊತ್ತಿದ್ದಾರೆ ಕೃಷಿತ, ಆನಂತರ ದರ್ಶನ್. ಆಪ್ಷನ್ 3 ನಾಗವರ್ಮ II. ನಾಗವರ್ಮ II. ಇಮ್ಮಡಿ ನಾಗವರ್ಮ ಅಂತ ಹೇಳ್ತಾ ಇದ್ದಾರೆ. ತಮ್ಮ ಉತ್ತರ ದರ್ಶನ್. ಲಿಂಗಣ್ಣ ಮಂತ್ರಿ. ಲಿಂಗಣ್ಣ ಮಂತ್ರಿ ಅಂತ ಹೇಳ್ತಾ ಇದ್ದಾರೆ. ಉತ್ತರವನ್ನು ನೋಡೋಣ. ಆದರೆ ಸರಿಯಾದ ಉತ್ತರ ಬೊಮ್ಮರಸ ಆಗಿತ್ತು. ಈ ಬೊಮ್ಮರಸನಿಗೆ ಚತುರಾನನ ಚತುರಾಸ್ಯ ಅಂತ ಒಂದು ಬಿರುದು ಇತ್ತಂತೆ. ಇವನು ತನ್ನ ಈ ಒಂದು ನಿಘಂಟು ಏನಿದೆ, ಚತುರಾಸ್ಯ ನಿಘಂಟು ಅನ್ನೋದನ್ನು, ಇದನ್ನು ಕಂದ ಪದ್ಯದಲ್ಲಿ ಬರೀತಾನಂತೆ. ಇಂತೆಂದು ನಮಿಸಿ ಕನ್ನಡದೆಂತಪ್ಪುವ ಶಬ್ದಮೆಂಬ ವಿದ್ವಜ್ಜನರಾ ಚಿಂತೆ ಪರಿಹರಿ ಮಾಳ್ಪೆಕೆಯೊಳಿಂತು ಉಸಿರ್ವೆಂ ದೇಸಿ ತದ್ಭವಂ ತತ್ಸಮಂ ಪ್ರತಿಪದ್ಯ ಚತುರಾಸ್ಯಂ. ಹೀಗೆ ಈ ಪದ್ಯಗಳು ಏನಿದೆ ಕೊನೆಗೊಳ್ತಾ ಅದು ಚತುರಾಸ್ಯಂ ಅಂತಲೇ ಹೇಳುತ್ತೆ. ಒಟ್ಟು 124 ಪದ್ಯಗಳಿವೆ. ಈ 124 ಪದ್ಯಗಳಲ್ಲಿ ಈ ನಿಘಂಟನ್ನು ಬರೀತಾನೆ. ನಿಘಂಟನ ಪದ್ಯಗಳಲ್ಲಿ ಬರೆಯೋದ ಯಾಕೆ ಅಂತ ಕೇಳುತ್ತಂದರೆ, ಅದನ್ನು ಉರು ಹಚ್ಚೋದಕ್ಕೆ, ನೆನಪಲ್ಲಿ ಇಟ್ಕೊಳ್ಳೋಕ್ಕೆ, ಕಂಠಸ್ಥವಾಗಿ ಮಾಡಿಕೊಳ್ಳಿಕ್ಕೆ ಪದ್ಯಗಳೇ ಯಾವತ್ತಿಗೂ ಉಪಯುಕ್ತ. ಹಾಗಾಗಿ ಪದ್ಯ ರೂಪದಲ್ಲಿ ಈ ಒಂದು ನಿಘಂಟನ್ನು ಆತ ಬರೆದಿದ್ದಾನೆ. ಮುಂದಿನ ಪುಸ್ತಕ ಮತ್ತು ಪ್ರಶ್ನೆಯನ್ನು ನೋಡೋಣ. ಕೈಲಾಸಂ ಅವರ ಏಕಲವ್ಯ, JP ರಾಜರತ್ನಂ ಸಂಪಾದಿಸಿರುವಂತಹ ಕೃತಿ ಇದು. ಪ್ರಶ್ನೆಯನ್ನು ನೋಡೋಣ. ಈ 2 ವಾಕ್ಯಗಳಲ್ಲಿ ಯಾವ ವಾಕ್ಯವೂ ಸರಿಯಾಗಿದೆ ಅಂತ ಹೇಳಬೇಕು, ಮತ್ತು ಯಾಕೆ ಸರಿಯಾಗಿದೆ ಅನ್ನೋದನ್ನು ಸಹ ಹೇಳಬೇಕಾಗುತ್ತೆ. ಪ್ರಶ್ನೆಯನ್ನು ನೋಡೋಣ. ಹೊಸ ಕಾನೂನಿನಂತೆ ತೆರಿಗೆಯನ್ನು ದುಪ್ಪಟ್ಟು ತೆತ್ತಬೇಕಾಗಿದೆ. 2ನೇ ವಾಕ್ಯ, ಹೊಸ ಕಾನೂನಿನಂತೆ ತೆರಿಗೆಯನ್ನು ದುಪ್ಪಟ್ಟು ತೆರಬೇಕಾಗಿದೆ. ಮೊದಲಿಗೆ ಕೃಷಿತ, ಆನಂತರ ಉದಯಾದಿತ್ಯ. ಆಪ್ಷನ್ 2 ಹೊಸ 2ನೇದು ಸರಿಯಾಗಿದೆ ಅಂತ ಹೇಳ್ತಾ ಇದ್ದೀರಿ. ಯಾಕೆ ಸರಿಯಾಗಿದೆ? ಹೊಸ ಕಾನೂನಿನಂತೆ ತೆರಿಗೆನ ದುಪ್ಪಟ್ಟು ತೆರಬೇಕಾಗಿದೆ, ಅಂದ್ರೆ ಎಕ್ಸ್ಟ್ರಾ ಆಡ್ ಮಾಡಬೇಕಾಗಿದೆ ಅಂತ ಆ ವಾಕ್ಯ ಹೇಳುತ್ತೆ. ಇಲ್ಲಿ ವಾಕ್ಯದಲ್ಲಿ ಇರ್ತಕ್ಕಂಥ ಶಬ್ದಗಳನ್ನು ಸ್ವಲ್ಪ ಗಮನಿಸಿ, ಏನು ವ್ಯತ್ಯಾಸ ಇದೆ, ಆ ವ್ಯತ್ಯಾಸ ಸರಿಯಾ ತಪ್ಪ ಅನ್ನೋದನ್ನು ಹೇಳಬೇಕು. ನಾನು ವಾಕ್ಯದ ವಿವರಣೆ ಇಲ್ಲ. ತೆರಬೇಕು ಅಂತ ಇದೆ. ತೆತ್ತಬೇಕಾಗಿದೆ, ತೆರಬೇಕಾಗಿದೆ, 2 ಪ್ರಯೋಗ ಇದೆ. ಈ 2 ಪ್ರಯೋಗದಲ್ಲಿ ಯಾವ ಪ್ರಯೋಗ ಸರಿ ಮತ್ತೆ ಯಾಕೆ ಸರಿ? ತೆರಬೇಕಾಗಿದೆ ಸರಿ ಇದೆ, ಯಾಕಂದ್ರೆ ತೆರಬೇಕು ಅಂದ್ರೆ ಹೆಚ್ಚು ಮಾಡೋದು ಅಂತ. ಅರ್ಥ ಕೇಳ್ತಾ ಇಲ್ಲಮ್ಮ, ಹೇಳಿ ಉದಯಾದಿತ್ಯ. ಆಪ್ಷನ್ 1 ಸರ್. ಆಪ್ಷನ್ 1 ತೆತ್ತಬೇಕಾಗಿದೆ ಅನ್ನೋದು ಸರಿಯಾದ ಪ್ರಯೋಗ. ತೆರಬೇಕಾಗಿದೆ ಅನ್ನೋದು ತಪ್ಪು. ತೆತ್ತಬೇಕಾಗಿದೆ ಯಾಕೆ ಸರಿ? ಅಂದ್ರೆ ಗೌರ್ಮೆಂಟ್ಗೆ ನಾವು ತೆರಿಗೆ ಕಟ್ಟಬೇಕಾಗಿರೋದ್ರಿಂದ ಜಾಸ್ತಿ ಮಾಡಿರ್ತಾರೆ. ಅರ್ಥ ಕೇಳ್ತಾ ಇಲ್ಲ, ನಾನು ಶಬ್ದದ ವಿಚಾರ ಕೇಳ್ತಾ ಇದ್ದೇನೆ. ತೆತ್ತಬೇಕು ಅನ್ನೋದು ಸರಿಯಾದ ಪ್ರಯೋಗವ, ತೆರಬೇಕು ಅನ್ನೋದು ಸರಿಯಾದ ಪ್ರಯೋಗವ? ಉತ್ತರವನ್ನ ನೋಡೋಣ. ಹೊಸ ಕಾನೂನಿನಂತೆ ತೆರಿಗೆಯನ್ನು ದುಪ್ಪಟ್ಟು ತೆರಬೇಕಾಗಿದೆ ಅನ್ನೋದು ಸರಿಯಾದ ಪ್ರಯೋಗ. ಯಾಕೆ ಸರಿಯಾದ ಪ್ರಯೋಗ ಅಂದರೆ, ತೆರು ಅನ್ನೋ ಒಂದು ಧಾತು ಏನಿದೆ ಅದು ವರ್ತಮಾನ ಕಾಲದಲ್ಲಿ ತೆರುತ್ತಾನೆ, ತೆರುತ್ತಾಳೆ, ತೆರುತ್ತಾರೆ, ತೆರುತ್ತೇವೆ ಹೀಗೆ ಆಗುತ್ತೆ. ತೆತ್ತು ಅಂತ ಪ್ರಯೋಗ ಇಲ್ಲವೇ ಇಲ್ಲ ಕನ್ನಡದಲ್ಲಿ. ಆದರೆ ಪತ್ರಿಕೆಗಳು ಮತ್ತು ಆಡು ಭಾಷೆಯಲ್ಲಿ ಅನೇಕ ಸಂದರ್ಭಗಳಲ್ಲಿ ಈ ತೆತ್ತು ಅನ್ನೋ ಶಬ್ದವನ್ನು ಬಳಸ್ತೇವೆ. ಅದು ತಪ್ಪಾಗುತ್ತೆ. ಹಾಗಾಗಿ ಅದನ್ನು ಬಳಸೋದಕ್ಕೆ ಹೋಗಬಾರ್ದು. ಭೂತಕಾಲದಲ್ಲಿ ತೆತ್ತನು, ತೆತ್ತಳು, ತೆತ್ತರು ಹೀಗಾಗುತ್ತೆ ಭೂತಕಾಲಕ್ಕೆ ಹೋದರೆ. ಆದರೆ ವರ್ತಮಾನದಲ್ಲಿ ತೆರುತ್ತಾನೆ, ತೆರುತ್ತಾಳೆ, ತೆರಬೇಕು ಅಂತಲೇ ಪ್ರಯೋಗ ಆಗಬೇಕು. ಹಾಗಾಗಿ ತೆರಬೇಕಾಗುತ್ತದೆ ಸರಿಯಾದ ರೂಪ.
ತೆತ್ತಬೇಕಾಗುತ್ತದೆ ಅನ್ನೋದು ತಪ್ಪು. ಯಾಕಂದರೆ ತಿರು ಶಬ್ದವನ್ನು ಅರ್ಥ ಮಾಡ್ಕೋಬೇಕು ನಾವು. ಮುಂದಿನ ಪುಸ್ತಕ ಜನಪ್ರಿಯ ಲೋಕಪ್ರಿಯ ಕವನ ಸಂಕಲನ, ರಾಜ್ ಮುರಳಿ ಬರೆದಿರುವಂಥದ್ದು. ಪ್ರಶ್ನೆ: ಈ ಕನ್ನಡ ಪದ್ಯವನ್ನು ತಪ್ಪಿಲ್ಲದಂತೆ ಓದಿ, ತಪ್ಪಿದ್ದರೆ ಒಂದು ಪುಸ್ತಕ ದಂಡ. ಈಗ ಬಂತು ಪದ್ಯ, ದಯವಿಟ್ಟು ಓದಿ. ಓದ್ತೇನೆ ಅಂತ ಮೊದಲು ಬಸರುತ್ತಿದ್ದಾರೆ ಕೃಷಿತಾ ಅವರು, ಆ ನಂತರ ದರ್ಶನ್. ಹೇಳಿ ಕೃಷಿತಾ. ಕುಮಾರವ್ಯಾಸನು ಹಾಡಿದನೆಂದರೆ ಕಲಿಯುಗ ದ್ವಾಪರವಾಗುವುದು, ಭಾರತ ಕಣ್ಣಲ್ಲಿ ಕುಣಿಯುವುದು, ಮೈಯಲ್ಲಿ ಮಿಂಚಿನ ಹೊಳೆ ತುಳುಕಾಡುವುದು, ಆ ಕುರುಭೂಮಿಯ ತೋರುವುದು. ಒಂದಷ್ಟು ತೊದಲ್ತಾ ಓದಿದ್ದಾರೆ. ದರ್ಶನ್. ಕುಮಾರವ್ಯಾಸನು ಹಾಡಿದನೆಂದರೆ ಕಲಿಯುಗ ದ್ವಾಪರವಾಗುವುದು, ಭಾರತ ಕಂಡಲಿ ಕುಣಿಯುವುದು, ಮೈಯಲ್ಲಿ ಮಿಂಚನ ಹೊಳೆ ತುಳುಕಾಡುವುದು, ಆ ಕುರುಭೂಮಿಯ ತೋರುವುದು. ಹೇಳಿ ಉದಯಾದಿತ್ಯ. ಕುಮಾರವ್ಯಾಸನು ಆಡಿದನೆಂದರೆ ಕಲಿಯುಗ ದ್ವಾಪರವಾಗುವುದು, ಭಾರತ ಕಣ್ಣಲ್ಲಿ ಕುಣಿಯುವುದು, ಮೈಯಲ್ಲಿ ಮಿಂಚಿನ ಹೊಳೆ ತುಳುಕಾಡುವುದು, ಈ ಕುರುಭೂಮಿಯ ತೋರುವುದು. ಆ ಕುರುಭೂಮಿ ಅಲ್ವಾ? ಆ ಕುರುಭೂಮಿಯ ತೋರುವುದು. ಎಲ್ಲೊಂದು ಸಣ್ಣ ತಪ್ಪಾಯಿತು. ಇಲ್ಲಿ ಏನಿದೆಯೋ ನೀವು ಅರ್ಥ ನೋಡಿಕೊಂಡು ಯಾವತ್ತೂ ಓದಿದ್ರೆ ಚೆನ್ನಾಗಿರುತ್ತೆ. ಭಾರತ ಕಣ್ಣಲ್ಲಿ ಕುಣಿಯುವುದು, ಮೈಯಲ್ಲಿ ಮಿಂಚಿನ ಹೊಳೆ, ಅದು ಒಟ್ಟಿಗೆ ಸೇರಿಸಿ ಓದಿದರೆ ಚೆನ್ನಾಗಿರೋದು. ಅದೇ ಇದ್ದಿದ್ರಲ್ಲಿ ದರ್ಶನ್ ಚೆನ್ನಾಗಿ ಓದಿದ್ದಾರೆ, ಹೆಚ್ಚು ತಪ್ಪಿಲ್ಲ. ಜನಪ್ರಿಯ ಲೋಕಪ್ರಿಯ ಈ ಒಂದು ಪುಸ್ತಕವನ್ನು ಕೊಟ್ಟಿದ್ದೀನಿ. ಮುಂದಿನ ಪುಸ್ತಕ ಅರಿವು ಆಚಾರ, ವಚನ ಸಾಹಿತ್ಯದ ಲೇಖನಗಳು, UN ಸಂಗನಾಳ ಮಠ್ ಬರೆದಿರುವಂಥದ್ದು. ನಮ್ಮ ಪ್ರಶ್ನೆ ಈಗ ಬಂತು. ಪ್ರಶ್ನೆಯನ್ನು ನೋಡೋಣ. ಈ ಕವಿಯನ್ನು ಗುರುತಿಸಿ. ಚಿತ್ರವನ್ನು ನೋಡೋಣ. ಹೇಳಿ ಉದಯಾದಿತ್ಯ. ಜಿ ಪಿ ರಾಜರತ್ನಂ. ಆಯ್ಕೆಗಳನ್ನು ನೋಡೋಣ. ಚಂದ್ರಶೇಖರ ಪಾಟೀಲ, ಸುರಂ ಯಕ್ಕುಂಡಿ, HS ಶಿವಪ್ರಕಾಶ್, ದೊಡ್ಡರಂಗೇಗೌಡ. ದರ್ಶನ್. ಸುರಂ ಯಕ್ಕುಂಡಿ. ಆಯ್ಕೆ 2. ಉತ್ತರವನ್ನು ನೋಡೋಣ. ಸುರಂ ಯಕ್ಕುಂಡಿ ಉತ್ತರ ಸರಿಯಾಗಿದೆ. ಅರಿವು ಆಚಾರ ಈ ಒಂದು ಪುಸ್ತಕವನ್ನು ದರ್ಶನ್ ಅವರಿಗೆ ಕೊಟ್ಟಿದ್ದೇವೆ. ಸುರಂ ಯಕ್ಕುಂಡಿ ಅವರ ಪೂರ್ಣ ಹೆಸರು ಸುಬ್ಬಣ್ಣ ರಂಗನಾಥ ಯಕ್ಕುಂಡಿ. ಬಂಕಿಕೊಡ್ಲ ಆನಂದಾಶ್ರಮ, ಆ ಶಾಲೆಯಲ್ಲಿ ಇವರು ಅಧ್ಯಾಪಕರಾಗಿ ಕೆಲಸವನ್ನು ಮಾಡಿದ್ದಾರೆ. ಮತ್ಸ್ಯಗಂಧಿ, ಬಕುಳದ ಹೂವುಗಳು, ಉಭಯ ಭಾರತಿ, ಬೆಳ್ಳಕ್ಕಿಗಳು, ಹೀಗೆ ಅತ್ಯುತ್ತಮವಾದ ಕವನ ಸಂಕಲನವನ್ನು ನಮಗೆ ಕೊಟ್ಟಿದ್ದಾರೆ. ರಾಜ್ಯ ಮತ್ತು ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿಯನ್ನು ಪಡೆದವರು ಸುರಂ ಯಕ್ಕುಂಡಿ ಅವರು. ಮೋಕ್ಷಗುಂಡಂ ವಿಶ್ವೇಶ್ವರಯ್ಯ ಅವರ ಜೀವನ ಮತ್ತು ಸಾಧನೆ, VS ನಾರಾಯಣರಾವ್ ಅವರು ಬರೆದಂಥ ಪುಸ್ತಕ ಈಗ ಕೊಡ್ತಾ ಇದ್ದೇವೆ. ನಮ್ಮ ಪ್ರಶ್ನೆ: ಅಚ್ಚ ಕನ್ನಡ ವಾಕ್ಯವನ್ನು ರೂಪಿಸಿ, ತಪ್ಪಿದ್ದರೆ ಒಂದು ಪುಸ್ತಕ ದಂಡ. ವಾಕ್ಯವನ್ನು ನೋಡೋಣ. ದಿನಕ್ಕೆ 100 ಮೆಸೇಜಸ್ ಫ್ರೀ ಅಂತೆ. ಹೇಳಿ ದರ್ಶನ್. ದಿನಕ್ಕೆ 100 ಸಂದೇಶಗಳು ಉಚಿತವಂತೆ. ದಿನಕ್ಕೆ 100 ಸಂದೇಶಗಳು ಉಚಿತವಂತೆ. ಉಚಿತವಂತೆ. ಕೃಷಿತ. ದಿನಕ್ಕೆ ಉಚಿತ 100 ಸಂದೇಶಗಳನ್ನು. ದಿನಕ್ಕೆ ಉಚಿತ ದಿನಕ್ಕೆ 100 ಸಂದೇಶ ಉಚಿತ ಅಂತ. ದಿನಕ್ಕೆ 100 ಸಂದೇಶಗಳು ಉಚಿತ ಅಂತ. ಉದಯಾದಿತ್ಯ. ದಿನಕ್ಕೆ 100 ಸಂದೇಶಗಳು ಉಚಿತವಂತೆ. ಉತ್ತರವನ್ನು ನೋಡೋಣ. ದಿನಕ್ಕೆ 100 ಸಂದೇಶಗಳು ಉಚಿತವಂತೆ. ಬಹಳ ಸರಳವಾದ ಒಂದು ಕನ್ನಡ ರೂಪ. ದರ್ಶನ್ ಈ ರೂಪವನ್ನು ಕೊಟ್ಟಿದ್ದಾರೆ. ಅವರಿಗೆ ವಿಶ್ವೇಶ್ವರಯ್ಯ ಈ ಒಂದು ಪುಸ್ತಕವನ್ನು ಕೊಡ್ತಾ ಇದ್ದೇನೆ. ಸರಿಗನ್ನಡ ಸರಿ ಕನ್ನಡ, ಕೊಕ್ಕಡ ವೆಂಕಟರಮಣ ಭಟ್ ಮಂಡ್ಯ ಅವರು ಬರೆದಂಥ ಪುಸ್ತಕ ಈಗ ಕೊಡ್ತಾ ಇದ್ದೇವೆ. ನಮ್ಮ ಪ್ರಶ್ನೆ: ಇಂದು ನಾ ಹಾಡಿದರೂ ಅಂದಿನಂತೆಯೇ ಕುಳಿತು ಕೇಳುವಿರಿ ಸಾಕೆನೆಗೆ ಅದುವೇ ಬಹುಮಾನ. ಇದು ಭಾವಗೀತೆಯ ಚರಣ. ಇದು
ಪಲ್ಲವಿಯನ್ನು ತಾವು ಹಾಡಬೇಕು. ದರ್ಶನ್ ಒಪ್ಕೊಂಡಿದ್ದಾರೆ, ಕೇಳೋಣ ಹಾಡೋಣ. ಎದೆ ತುಂಬಿ ಹಾಡುವೆನು ಅಂದು ನಾನು, ಮನವಿಟ್ಟು ಕೇಳಿದಿರಿ ಅಂದು ನೀವು. ಹಾಂ, ತಪ್ಪಾಗಬಾರ್ದು ದರ್ಶನ್. ಇನ್ನೊಂದು ಸಲ ಅವಕಾಶ ಕೊಡ್ತೇನೆ. ಆ ಶಬ್ದಗಳ ಉಚ್ಚಾರದಲ್ಲಾಗಲಿ ಅಕ್ಷರಗಳ ಪ್ರಯೋಗದಲ್ಲಾಗಲಿ ತಪ್ಪಾಗಬಾರ್ದು. ಕವಿ ಹೇಗೆ ಬರೆದಿದ್ದಾರೋ ಹಾಗೇ ಹೇಳಕ್ಕೆ ಪ್ರಯತ್ನಿಸಬೇಕು. ಇನ್ನೊಂದು ಸಲ ಪ್ರಯತ್ನಿಸಿ. ಎದೆ ತುಂಬಿ ಹಾಡಿದೆನು ಅಂದು ನಾನು. ಸರಿಯಾಗಿದೆ, ಹೇಳಿ. ಸರಿಯಾಗಿದೆ, ಮುಂದುವರಿಸಿ. ಎದೆ ತುಂಬಿ ಹಾಡಿದೆನು ಅಂದು ನಾನು. ಹಾಂ, ಕೃಷಿತಾ ಮತ್ತು ಉದಯಾದಿತ್ಯ ತಾವು ಪ್ರಯತ್ನಿಸೋದಾದರೆ. ಕೃಷಿತಾ. ಎದೆ ತುಂಬಿ ಹಾಡಿದೆನು ಅಂದು ನಾನು, ಮನವಿಟ್ಟು ಕೇಳಿರಿ ಇಂದು ನೀವು. ಮನೆ ಬಿಟ್ಟು ಕೇಳಿರಿ ಇಂದು ನೀವು. ಎಲ್ಲಿ ಮನೆ ಬಿಟ್ಟು ಕೇಳಿದಿರಿ, ಮುಂದೆ ಏನು? ಇಂದು ಉದಯಾದಿತ್ಯ. ನೀವು. ಹಾಂ, ಉದಯಾದಿತ್ಯ. ಎದೆ ತುಂಬಿ ಆಡಿದೆನು ಅಂದು ನಾನು, ಮನವಿಟ್ಟು ಕೇಳಿದಿರಿ ಇಂದು ನೀವು. ಮನೆ ಬಿಟ್ಟು ಕೇಳಿದಿರಿ ಇಂದು ನೀವು. ನೀವು ಇಲ್ಲಿ ನೀವು. ಇಲ್ಲಿ ನೀವು. ಹಾಂ, ಉತ್ತರವನ್ನು ನೋಡೋಣ. ಎದೆ ತುಂಬಿ ಹಾಡಿದೆನು, ಹಾಡುವೆನು ಅಂತ ತುಂಬ ಜನ ಹೇಳಿದ್ರಿ. ಹಾಡಿದೆನು ಅಂದು ನಾನು, ಮನವಿಟ್ಟು ಕೇಳಿದಿರಿ ಅಲ್ಲಿ ನೀವು. ನಾವೆಲ್ಲ ಮಾಡುವಂಥ ತಪ್ಪು, ಬಹುಶಃ ನಾನು ಹೀಗೆ ತಪ್ಪು ಮಾಡಬಹುದೇನೋ, ಇಲ್ಲ ಅಂತಲ್ಲ, ನಿಮ್ಮನ್ನು ಟೀಕಿಸ್ತಾ ಇಲ್ಲ ನಾನು ಇಲ್ಲಿ. ವಾಸ್ತವದಲ್ಲಿ ನಾವು ಗೀತೆಯ ಮಾಧುರ್ಯಕ್ಕೆ ಮನಸೋತು ಬರೀ ಸಂಗೀತವನ್ನು ಆಲಿಸ್ತೇವೆ, ಶಬ್ದಗಳನ್ನು, ಅವುಗಳ ಅರ್ಥವನ್ನು ಅರ್ಥ ಮಾಡಿಕೊಳ್ಳಿಕ್ಕೆ ಹೋಗೋದಿಲ್ಲ. ಹಾಗಾಗಿ ಕವಿಗೆ ಅಪಚಾರ ಮಾಡಬಾರ್ದು. ಆದ್ದರಿಂದ ಸಾಹಿತ್ಯವನ್ನು ಸ್ಪಷ್ಟವಾಗಿ ಅರ್ಥ ಮಾಡಿಕೊಂಡು ನೆನಪಲ್ಲಿ ಇಟ್ಕೊಳ್ಳೋದು ತುಂಬ ತುಂಬ ಮುಖ್ಯ. ಮುಂದೆ ಚಂದ್ರಚೂಡಾಮಣಿ ಶತಕ ಎನ್ನುವ ಪುಸ್ತಕ BMC ಸ್ಮಾರಕ ಪ್ರತಿಷ್ಠಾನ ಪ್ರಕಟಿಸಿರುವಂಥದ್ದು ನಮ್ಮ ಪ್ರಶ್ನೆ. ಈ ಭಾವಗೀತೆಯನ್ನು ಬರೆದ ಕವಿಯನ್ನು ಗುರುತಿಸಿ. ಆಯ್ಕೆಗಳನ್ನು ನೋಡೋಣ. ದ.ರಾ. ಬೇಂದ್ರೆ, ಕುವೆಂಪು, KS ನರಸಿಂಹಸ್ವಾಮಿ ಹಾಗೂ ಆಯ್ಕೆ 4 DVG. ಬಜರುತ್ತಿ ಉತ್ತರ ಕೊಡಿ. ಮೊದಲಿಗೆ ಉದಯಾದಿತ್ಯ, ಆನಂತರ ಕೃಷಿತಾ. ಕುವೆಂಪು ಆಯ್ಕೆ 2. ಕೃಷಿತಾ. KS ನರಸಿಂಹಸ್ವಾಮಿ. KS ನರಸಿಂಹಸ್ವಾಮಿ ಆಯ್ಕೆ 3. ಸರಿಯಾದ ಉತ್ತರ ಈಗ ಬಂತು. ಸರಿಯಾದ ಉತ್ತರ ದತ್ತಾತ್ರೇಯ ರಾಮಚಂದ್ರ ಬೇಂದ್ರೆ. ಅವರ ಸಮಗ್ರ ಕೃತಿಗಳು ಔದುಂಬರ ಗಾಥೆ ಅನ್ನೋ ಹೆಸರಲ್ಲೇ ಪ್ರಕಟವಾಗಿದೆ. ಒಮ್ಮೆ ನೋಡಬೇಕು. ಈಗಷ್ಟೇ ಬಹಳ ಸುಂದರವಾದ ಅರ್ಥವತ್ತಾದ ನೃತ್ಯವನ್ನು ನಾವೇನು ನೋಡಿದ್ವಿ, ಅದನ್ನು ಡಾಕ್ಟರ್ KS ಪವಿತ್ರ ಮತ್ತು ತಂಡದವರು ಅದನ್ನು ನಿರ್ವಹಿಸಿದರು. ಡಾಕ್ಟರ್ KS ಪವಿತ್ರ ಅವರು ವೃತ್ತಿಯಿಂದ ಮನೋವೈದ್ಯರು, ಪ್ರವೃತ್ತಿಯಿಂದ ಭರತನಾಟ್ಯ ಕಲಾವಿದೆಯಾಗಿ, ಲೇಖಕಿಯಾಗಿ ಅಪಾರ ಸಾಧನೆಯನ್ನು ಮಾಡಿದ್ದಾರೆ. ಈಗ 3 ಪುಸ್ತಕಗಳನ್ನು ಕೊಡೋದಕ್ಕೆ ನಾವು ಸಿದ್ಧವಾಗಿದ್ದೇವೆ. ಪದಬಂಧ ಈಗ ಬಂತು. ಸುಳುಹುಗಳನ್ನು ನೋಡೋಣ. ಗುರೂರು ಬರೆದ ಅರಸನ ನೃತ್ಯಗಾತಿ, ಬೆಳ್ಳಿ ಮಾಡಬೇಕಾದ ಕೆಲಸ.
ಬಜರ್ ಒತ್ತಿದ್ದಾರೆ ದರ್ಶನ್. ಗಜಗಾಮಿನಿ. ಗಜಗಾಮಿನಿ. ಗಜಗಾಮಿನಿ 2 3 ಸಿಕ್ಕಿದೆಯಾ? 2 ಕೃಷಿತಾ ಮತ್ತು ಉದಯಾದಿತ್ಯ ತಾವು ಸಹ ಪ್ರಯತ್ನಿಸಬಹುದು. ಗುರೂರು ರಾಮಸ್ವಾಮಿ ಅಯ್ಯಂಗಾರ್ ಅವರು ಬರೆದ ಅರಸನ ನೃತ್ಯಗಾತಿ ಎನ್ನುವ ಅರ್ಥ ಬರುವಂಥ ಒಂದು ಕಥಾ ಶೀರ್ಷಿಕೆ. ಮೊದಲನೇದು ನಾನು ಕೊಡ್ತೇನೆ, 2 3 ಪ್ರಯತ್ನಿಸಿ. ಒಂದು ಉತ್ತರ ರಾಜನರ್ತಕಿ. ಎರಡನೇದನ್ನು ಹೇಳಿ ದರ್ಶನ್. ರಜತ. ರಜತ ಉತ್ತರವನ್ನು ನೋಡೋಣ. ರಜತ ಉತ್ತರ ಸರಿಯಾಗಿದೆ. ಎಂ ವಿ ಸೀತಾರಾಮಯ್ಯ ಈ ಪುಸ್ತಕ ಕೊಟ್ಟಿದ್ದೇನೆ. 3 ಉತ್ತರ. ಎರಡನೇದಕ್ಕೂ ತಾವೇ ಉತ್ತರ. ಮೂರನೇದಕ್ಕೂ ಹೇಳಿ. ಕರ್ತೃಮ. ಕರ್ತೃಮ. ಕೃಷಿತಾ. ಕರ್ತವ್ಯ. ಕರ್ತವ್ಯ. ಕರ್ತವ್ಯ ಉತ್ತರವನ್ನು ನೋಡೋಣ. ಮಾಡಬೇಕಾದ ಕೆಲಸ ಕರ್ತವ್ಯ ಉತ್ತರ ಸರಿಯಾಗಿದೆ. ಕನ್ನಡವೆಂಬ ಕನ್ನಡಿ ಈ ಒಂದು ಪುಸ್ತಕವನ್ನು ಕೊಟ್ಟಿದ್ದೇನೆ. ಈಗ ನಾವು ಬಂದಿದ್ದೇವೆ ಕೊನೆಯ ಘಟ್ಟಕ್ಕೆ. ಚಟ್ಪಟ್ ಚಿನ್ಕುರುಳಿ 5 ಪ್ರಶ್ನೆಗಳು. ಮೊದಲ ಅವಕಾಶ ಉದಯಾದಿತ್ಯ ಅವರಿಗೆ ಬರ್ತಾ ಇದೆ. ಮೊದಲ ಪ್ರಶ್ನೆಯನ್ನು ನೋಡೋಣ. ಕನ್ನಡದ ದಾಸಯ್ಯ ಯಾರು? ಶಾಂತಕವಿ, ಚನ್ನಪ್ಪ ಉತ್ತಂಗಿ. ಶಾಂತಕವಿ. ಶಾಂತಕವಿ. ಮುಂದಿನ ಪ್ರಶ್ನೆ. ಅಭಿನವ ಸರ್ವಜ್ಞ ಯಾವ ಕವಿಯ ಅನ್ವರ್ಥ ನಾಮ? ಚನ್ನಪ್ಪ ಉತ್ತಂಗಿ, ಫಗು ಅಳಕಟ್ಟಿ. ಫಗು ಅಳಕಟ್ಟಿ. ಮುಂದಿನ ಪ್ರಶ್ನೆ. ಬಿಚ್ಚಿದ ಜೋಳಿಗೆ ಯಾರ ಆತ್ಮಕತೆ? ಡಾಕ್ಟರ್ ಪಾಟೀಲ್ ಶಂಕರ್, ಡಾಕ್ಟರ್ ಸಜಾ ನಾಗಲೋಟಿ ಮಠ್. ಡಾಕ್ಟರ್ ಸಜಾ ನಾಗಲೋಟಿ ಮಠ್. ಮುಂದಿನ ಪ್ರಶ್ನೆ. ಬೆಟ್ಟದ ನೆಲ್ಲಿಕಾಯಿ ಸಮುದ್ರದೊಳಗಣ ಉಪ್ಪು ಎತ್ತಣಿಂದೆತ್ತ ಸಂಬಂಧವಯ್ಯ ಈ ಕವಿ ನುಡಿಯು ಯಾರದ್ದು? ಅಕ್ಕ ಮಹಾದೇವಿ, ಅಲ್ಲಮ ಪ್ರಭು. ಅಕ್ಕ ಮಹಾದೇವಿ. ಮುಂದಿನ ಪ್ರಶ್ನೆ. ಬಸವ ಇದು ಯಾರ ಅಂಕಿತ ನಾಮ? ನೀಲಮ್ಮ, ಅಕ್ಕಮ್ಮ. ನೀಲಮ್ಮ. ಮುಂದಿನ ಪ್ರಶ್ನೆ. 5 ಪ್ರಶ್ನೆಗಳಾಯಿತು. ಉತ್ತರಗಳನ್ನು ನೋಡ್ತಾ ಹೋಗೋಣ. 1 ಉತ್ತರ ಕನ್ನಡದ ದಾಸಯ್ಯ, ಶಾಂತಕವಿ. ಸರಿಯಾದ ಉತ್ತರ ಕೊಟ್ಟಿದ್ದೀರಿ. 2ನೇ ಪ್ರಶ್ನೆ ಅಭಿನವ ಸರ್ವಜ್ಞ ಚನ್ನಪ್ಪ ಉತ್ತಂಗಿ ಆಗಿತ್ತು. ಫಗು ಹಳಕಟ್ಟಿ ಅಂತ ಹೇಳಿದ್ರಿ. 3ನೇ ಪ್ರಶ್ನೆಗೆ ಉತ್ತರ ಸಜಾ ನಾಗಲೋಟಿ ಮಠ್. ಉತ್ತರ ಸರಿಯಾಗಿದೆ. 4ನೇ ಪ್ರಶ್ನೆಗೆ ಉತ್ತರ ಅಲ್ಲಮ ಪ್ರಭು ಆಗಿತ್ತು. ಅಕ್ಕ ಮಹಾದೇವಿ ಅಂತ ಹೇಳಿದ್ರಿ. 5ನೇ ಪ್ರಶ್ನೆಗೆ ಉತ್ತರ ನೀಲಮ್ಮ ಆಗಿತ್ತು. ಕೊಟ್ಟಿದ್ದೀರಿ ಅಲ್ವಾ ಉತ್ತರ? 3 ಪ್ರಶ್ನೆಗೆ ತಾವು ಸರಿಯಾದ ಉತ್ತರ ಕೊಟ್ಟಿದ್ದೀರಾ. ಹಾಗಾಗಿ 3 ಪುಸ್ತಕಗಳನ್ನು ತಮಗೆ ಕೊಡ್ತಾ ಇದ್ದೇವೆ. ಕೃಷಿತಾ ಸಿದ್ಧವಾಗಿದ್ದೀರಾ? ಮೊದಲ ಪ್ರಶ್ನೆ. ಕನ್ನಡದ ಕಾದಂಬರಿ ಪಿತಾಮಹ ಯಾರು? ಅನಾ ಕೃಷ್ಣರಾವ್, ಗಳಗನಾಥ. ಅನಾಕೃ. ಮುಂದಿನ ಪ್ರಶ್ನೆ. ವಚನಶಾಸ್ತ್ರ ಪಿತಾಮಹ ಯಾವ ಕವಿಯ ಅನ್ವರ್ಥನಾಮ? ಫಗು ಹಳಕಟ್ಟಿ, ಎಸ್ ವಿ ಪರಮೇಶ್ವರ ಭಟ್ಟ. ಫಗು ಹಳಕಟ್ಟಿ. ಮುಂದಿನ ಪ್ರಶ್ನೆ. ಸಂಜೆಗಣ್ಣಿನ ಹಿನ್ನೋಟ ಯಾರ ಆತ್ಮಕತೆ? ಎ ಎಸ್ ಮೂರ್ತಿ, ಎ ಎನ್ ಮೂರ್ತಿರಾವ್. ಎನ್ ಮೂರ್ತಿರಾವ್. ಮುಂದಿನ ಪ್ರಶ್ನೆ. ಕುರಿತೋದಯಂ ಕಾವ್ಯ ಪ್ರಯೋಗ ಪರಿಣತ ಮತಿಗಳ್ ಈ ಕವಿ ನುಡಿಯು ಯಾರದ್ದು? ಶ್ರೀವಿಜಯ, ಹರಿಹರ. ಶ್ರೀವಿಜಯ. ಮುಂದಿನ ಪ್ರಶ್ನೆ. ರಾಮೇಶ್ವರ ಲಿಂಗ ಯಾರ ಅಂಕಿತ ನಾಮ? ಅಕ್ಕಮ್ಮ, ವೀರಮ್ಮ. ಅಕ್ಕಮ್ಮ. ಉತ್ತರವನ್ನು ನೋಡ್ತಾ ಹೋಗೋಣ. 1 ಉತ್ತರ ಕನ್ನಡ ಕಾದಂಬರಿ ಪಿತಾಮಹ ಗಳಗನಾಥ, ಕಾದಂಬರಿ ಸಾರ್ವಭೌಮ ಅಂದರೆ ಅನಾ ಕೃಷ್ಣರಾವ್. ಮುಂದಿನ ಪ್ರಶ್ನೆ. ಫಗು ಹಳಕಟ್ಟಿ. ಉತ್ತರ ಸರಿಯಾಗಿದೆ. 3 ಉತ್ತರ ಮೂರ್ತಿರಾವ್ ಸರಿಯಾಗಿದೆ. 4 ಉತ್ತರ ಶ್ರೀವಿಜಯ ಸರಿಯಾಗಿದೆ. 5 ಉತ್ತರ ಅಕ್ಕಮ್ಮ ಸರಿಯಾದ ಉತ್ತರ ಕೊಟ್ಟಿದ್ದೀರಿ. ಎಷ್ಟು ಸರಿ ಉತ್ತರ ಆಯಿತು? 4 ಪುಸ್ತಕಗಳನ್ನು ತಮಗೆ ಕೊಡ್ತಾ ಇದ್ದೇನೆ. ಅವಕಾಶ ಬರ್ತಾ ಇದೆ. ದರ್ಶನ್ ಅವರಿಗೆ ಸಿದ್ಧವಾಗಿದ್ದೀರಾ? ಮೊದಲ ಪ್ರಶ್ನೆ. ತ್ರಿಪದಿ ಚಕ್ರವರ್ತಿ ಯಾರು? ಹರಿಹರ, ಸರ್ವಜ್ಞ. ಸರ್ವಜ್ಞ. ಮುಂದಿನ ಪ್ರಶ್ನೆ. ವಚನ ಬ್ರಹ್ಮ ಯಾವ ಕವಿಯ ಅನ್ವರ್ಥನಾಮ? ಎ ಆರ್ ಕೃಷ್ಣಶಾಸ್ತ್ರಿ, ಜಚನಿ. ಎ ಆರ್ ಕೃ. ಮುಂದಿನ ಪ್ರಶ್ನೆ. ನನ್ನ ರಸಯಾತ್ರೆ ಯಾರ ಆತ್ಮಕತೆ? ಬಸವರಾಜ ರಾಜಗುರು, ಮಲ್ಲಿಕಾರ್ಜುನ ಮನ್ಸೂರ್. ಬಸವರಾಜ ರಾಜಗುರು. ಮುಂದಿನ ಪ್ರಶ್ನೆ. ಹಕ್ಕಿ ಹಾರುತ್ತಿದೆ ನೋಡಿದೀರಾ ಈ ಕವಿ ನುಡಿಯು ಯಾರದ್ದು? ಬೇಂದ್ರೆ, ಮಾಸ್ತಿ. ಬೇಂದ್ರೆ.
ಮುಂದಿನ ಪ್ರಶ್ನೆ. ನಿರಂಗಲಿಂಗ ಯಾರ ಅಂಕಿತ ನಾಮ? ಗುಡ್ಡವ್ವೆ, ರೆಮ್ಮವ್ವೆ? ರೆಮ್ಮವ್ವೆ. ಉತ್ತರಗಳನ್ನು ನೋಡ್ತಾ ಹೋಗೋಣ. ಒಂದು ಉತ್ತರ ತ್ರಿಪದಿ ಚಕ್ರವರ್ತಿ ಸರ್ವಜ್ಞ, ಸರಿಯಾಗಿದೆ. 2 ಉತ್ತರ ವಚನ ಬ್ರಹ್ಮ ಜಚನಿ, ಸರಿಯಾಗಿದೆ. 3 ಉತ್ತರ ಮಲ್ಲಿಕಾರ್ಜುನ ಮನ್ಸೂರ್ ಆಗಿತ್ತು, ರಾಜಗುರು ಅಂತ ಹೇಳಿದ್ರಿ. 4ನೇ ಪ್ರಶ್ನೆಗೆ ಉತ್ತರ ಬೇಂದ್ರೆ, ಸರಿಯಾಗಿದೆ. 5ನೇ ಪ್ರಶ್ನೆಗೆ ಉತ್ತರ ರೆಮ್ಮವ್ವೆ ಆಗಿತ್ತು, ತಾವು ಹೇಳಿದ್ದು ರೆಮ್ಮವ್ವೆನೇ. 3 ಉತ್ತರಗಳು ಸರಿಯಾಗಿ ಬಂದಿವೆ. 3 ಪುಸ್ತಕಗಳನ್ನು ತಮಗೆ ಕೊಡ್ತಾ ಇದ್ದೇವೆ. ಯಾರಿಗೆ ಎಷ್ಟು ಪುಸ್ತಕ ಬಂದಿದೆ ಅದನ್ನು ನೋಡುವ ಕ್ಷಣ ಈಗ ಬಂತು. ಉದಯಾದಿತ್ಯ ಅವರಿಗೆ ದೊರೆಯುತ್ತಾ ಇದೆ 4 ಪುಸ್ತಕಗಳನ್ನು ಸ್ವೀಕರಿಸಿ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಕ್ಕೆ ತಮಗೆ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇವೆ. ಧನ್ಯವಾದಗಳು. ಕೃಷಿತಾ ಅವರಿಗೆ 4 ಪುಸ್ತಕ ಅಲ್ವಾ? 5 ಪುಸ್ತಕ. ಅಭಿನಂದನೆಗಳು. ದರ್ಶನ್ ಅವರಿಗೆ 3 7 ಪುಸ್ತಕ ಸ್ವೀಕರಿಸಿ ಅಭಿನಂದನೆಗಳು. ನಮ್ಮ ಕನ್ನಡ ಭಾಷೆಯ ಅನೇಕ ಕೃತಿಗಳು ನಮಗೆ ದೊರೆತಿಲ್ಲ. ಅಲೆಕ್ಸಾಂಡ್ರಿಯಾ, ಈಜಿಪ್ಟಿನ ಅಲೆಕ್ಸಾಂಡ್ರಿಯಾದಲ್ಲಿದ್ದಂಥ ಬೃಹತ್ ಗ್ರಂಥಾಲಯ ಏನಿತ್ತು ಅಲ್ಲಿ ಕನ್ನಡ ಕೃತಿಗಳು ಇದ್ದುವು ಅನ್ನೋದಕ್ಕೆ ಪುರಾವೆ ಸಿಕ್ಕಿದೆ. ಆದರೆ ಯಾವ ಕೃತಿಗಳು ಇದ್ದುವೋ ಗೊತ್ತಿಲ್ಲ. ಮತ್ತೆ ಭೇಟಿಯಾಗೋಣ. ನಮಸ್ಕಾರ.